ಹಲೋ ಫ್ರೆಂಡ್ಸ್, ಈ ದಿನ ಒಂದು ಹೊಸ ಯೋಜನೆಯೊಂದಿಗೆ ಆಲೋಚನೆಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ನಾನು ಹಂಚ್ಕೊಳ್ಳೋಣ ನನ್ನ ಆಲೋಚನೆನೇ ಅಂತ. ಅದು ಏನಪ್ಪ ಅಂದರೆ ನೋಡಿ, ಫಸ್ಟ್ ಸ್ಟಾರ್ಟಿಂಗು ವಿಘ್ನ ವಿನಾಯಕ ಗಣಪತಿ ಮುಂದೆ ನಮಸ್ಕಾರ ಮಾಡಿಬಿಟ್ಟು ನಾನು ಮಾತಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ನೋಡಿ, ನಾನು ಈ ಥರ ಒಂದು ಕಿಚನಲ್ಲಿ ಸುಮ್ಮನೆ ಇಟ್ಕೊಂಡಿದ್ದೀನಿ. ಬೇಜಾರಾದರೆ ಶೋಗೆ ಅಂತನೋ ಮತ್ತು ಡಿಸೈನ್ ಆಗುತ್ತೆ ಅಂತ ನಾನು ಕಿಚನಲ್ಲಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಮಾತಾಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ ಅಂತ ಗಾಂಧೀಜಿಯವ್ರದ್ದು ಒಂದು ತತ್ವ ಇದೆ. ನಮಗೆ ಚಿಕ್ಕದ್ರಲ್ಲೆಲ್ಲ ಸ್ಕೂಲಲ್ಲೆಲ್ಲ ಪಾಠದಲ್ಲೆಲ್ಲ ಇರ್ತಿತ್ತು, ಓದಿದ್ದೀವಿ ನೋಡಿ. ಈಗ ನಾನು ಎದ್ದ ತಕ್ಷಣ ಒಂದು ಲೋಟ ಟೀ ಒಂದಿಗೆ ಇದನ್ನು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಟೀ ಸವಿತಾ ನಿಮ್ಮ ಹತ್ರ ಮಾತಾಡ್ತೀನಿ. ಏನಪ್ಪ ಅಂದರೆ, ಕೆಟ್ಟದನ್ನು ಮಾತಾಡಬಾರ್ದು ಅಂದರೆ ನಾವು ಲೈಫಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೆ ಹೋಗಬಾರ್ದು. ಅಂದರೆ ನಾವು ಏನೇ ಮಾತಾಡ್ಬೇಕಾದ್ರೂ ಕೇಳಿಸ್ಕೋಬೇಕು, ಮಾತಾಡಬಾರ್ದು ಜಾಸ್ತಿ. ಒಂದು ಮಾತದಿಂದ ಎಷ್ಟೊಂದು ಲೈಫು ಚೇಂಜ್ ಆಗ್ತಾ ಹೋಗುತ್ತೆ. ಒಂದೇ ಒಂದು ವರ್ಡಿಂದನೂ ಲೈಫ್ ಚೇಂಜ್ ಆಗುತ್ತೆ ನೋಡಿ. ಕೆಟ್ಟದನ್ನು ಕೇಳಿಸ್ಕೋಬೇಡಿ ಅಂತ ಈ ಗೊಂಬೆ ಮುಖಾಂತರ ನಮಗೆ ತೋರಿಸಿದ್ದಾರೆ. ಆ ಥಾಟ್ನ ನಾನು ಇಟ್ಕೊಂಡು ನಿಮಗೆ ಸ್ವಲ್ಪ ನನಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ. ನಾನೇನು ಬುದ್ಧಿವಂತೆ ಎಲ್ಲ, ಯಾಕೋ ನನಗೆ ಮನಸ್ಸಲ್ಲಿ ಅನಿಸಿದ್ದನ್ನು ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ಬರೀ ರೆಸಿಪಿ ತೋರಿಸೋದು, ಹೊರಗಡೆ ನೇಚರ್ ತೋರಿಸೋದು, ಅದರಿಂದ ನಮ್ಗೆ ಉಪಯೋಗ ಆಗೋಕ್ಕಿಂತ ಈ ಥರ ಒಂದು ತಿಳುವಳಿಕೆ ನಮಗೆ ಲೇಡೀಸ್ಗೆ ಎಷ್ಟೇ ತಿಳುವಳಿಕೆ ಇದ್ರೂ ಕಮ್ಮಿನೇ. ನಮ್ಮ ತಿಳುವಳಿಕೆಯನ್ನು ತಿಳ್ಕೊಂಡು ನಾವು ಮುಂದುವರಿಬೋದು, ನಮ್ಮ ಫ್ಯಾಮಿಲಿನ ಇಂಪ್ರೂವ್ ಮಾಡ್ಕೋಬೋದು. ನಮಗೆ ಸ್ವಲ್ಪ ನಾಲೆಡ್ಜನ್ನ ಯಾವ ಥರ ಇಂಪ್ರೂವ್ ಮಾಡಿಕೊಂಡು ನಮ್ಮ ಮನೇನ ನಾವು ಒಳ್ಳೆ ಸುಭದ್ರವಾದ ಮನೆ, ಹೊರಗಡೆಯವರೆಲ್ಲ ನಮ್ಮ ಮನೇನ ನೋಡಪ್ಪ ಅವ್ರು ಹೇಗಿದ್ದಾರೆ ನನಗೆ ಬೆಳಿಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನನಗೆ ಚಿಕ್ಕದ್ರಿಂದ ಜೊತೆಯಲ್ಲಿದ್ದು ಅನುಭವಕ್ಕಿಂತ ನಮ್ಮಮ್ಮ ಎಲ್ಲ ತೋಟ ಕೆಲಸ ಇದೆ ಅಂತ ಅಲ್ಲಿ ಹೊರ್ಟೋಗೋರು. ನಾನು ಒಬ್ಬಳೇ ಇರುವೆ. ನಾನು ಬುಕ್ಸ್ ಓದೋದು ಜಾಸ್ತಿ. ಇವಾಗ ಬುಕ್ಸ್ ಓದಿ ಏನಂತಪ್ಪ, ಓದಿ ಮೊಲಾದ ಕೂಚುಂಬುಟ್ಟ ಅಂತಾರಲ್ಲ, ಆ ಥರನೋ, ಅಥವಾ ನಾನು ಒಂದೊಂದನ್ನು ಒಳ್ಳೆಯದು ಇದೆ ಬುಕ್ಕಿಂದ ಬಿಡಿ, ಅದು ಇನ್ಸ್ಪಿರೇಷನ್ ಆಗುತ್ತೆ, ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ ಬುಕ್ಸಿಂದ. ಬಟ್ ಅದನ್ನು ಯಾವ ರೀತಿ ತಿಳ್ಕೊತೀವಿ ಅನ್ನೋದ್ರ ಮೇಲೆ, ಅದನ್ನು ಯಾವ ರೀತಿ ಅಳವಡಿಸ್ಕೋತೀವಿ ನಮ್ಮ ಲೈಫಲ್ಲಿ ಅನ್ನೋದ್ರ ಮೇಲೆ ನಡ್ಕೊಳ್ಳುತ್ತೆ ಅದು. ಈಗ ಏನಂತ ಬುಕ್ಕಲ್ಲಿ ಬರ್ದಿರುತ್ತಪ್ಪ, ನೀನು 16 ಅವರ್ಸ್ ಕೆಲಸ ಮಾಡ್ಬೋದು, A to Z ಕೆಲಸ ಮಾಡ್ತಾನೆ ಇರ್ಬೋದು, ನಮ್ಗೆ ಅಷ್ಟು ಶಕ್ತಿ ಇರುತ್ತೆ, ನಾವು ಮಾಡ್ಬೋದು ಅಂತ ಮೋಟಿವೇಶನ್ ಸ್ಪೀಚಲ್ಲಿ ಹೇಳ್ತಾ ಇರ್ಬೋದು, ಬರ್ದಿರ್ತಾರೆ, ನಾವು ಓದ್ಬೋದು. ಬಟ್ ನಾವು 16 ಅವರ್ಸು ಕೆಲಸ ಮಾಡಿದಾಗ ನಮಗೆ ಎಷ್ಟು ಸ್ಟ್ರೈನ್ ಆಗುತ್ತೆ, ಮತ್ತು ಫಿಸಿಕಲಿ ಮೆಂಟಲಿ ಎಲ್ಲ ಸ್ಟ್ರೈನ್ ಆಗುತ್ತೆ. ನಮಗೆ ಕೆಲಸ ಮಾಡಿ ಒಂದು ವೀಕ್ ಕೆಲಸ ಮಾಡಿ, ಒಂದು 10 ಡೇಸ್ ಕೆಲಸ ಮಾಡಿಬಿಟ್ರೆ ನಮ್ಗೆ ಅದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಆಮೇಲೆ ಕೆಲಸ ಮಾಡಿ ಸ್ಟ್ರೈನ್ ಆದಾಗ ನಿದ್ದೆ ಚೆನ್ನಾಗಿ ಬರೋಲ್ಲ, ನಿದ್ದೆ ಚೆನ್ನಾಗಿ ಬರದೆ ಹೋದಾಗ ಸ್ಟ್ರೈನ್ ಆಗುತ್ತೆ. ಅವತ್ತು ನಿದ್ದೆ ಮಾಡಿಲ್ಲ ಅದ್ರ ಬೆಳಗ್ಗೆಗೆ ಕೆಲಸ ಮಾಡೋಕ್ಕೆ ನಮಗೆ ಖುಷಿ ಇರಲ್ಲ, ಆ ಥರ ಆಗಿಬಿಡುತ್ತೆ. ಬುಕ್ಸಲ್ಲಿ ಇರೋದನ್ನು ಯಾವ ಥರ ತಿಳ್ಕೊತೀವಿ, ಅದನ್ನು ಅನುಭವಕ್ಕಿಂತ ತುಂಬ ಫ್ರೆಂಡ್ಸ್ ದೊಡ್ಡವರೆಲ್ಲ ಹೇಳಿರ್ತಾರೆ ನೋಡಿ, ಅನುಭವಕ್ಕಿಂತ ಯಾವುದು ಸಮ ಅಲ್ಲ ಅಂತ. ನಮಗೆ ಸ್ವಲ್ಪ ಬುದ್ಧಿವಂತರಾದವ್ರನ್ನ, ಹಿರಿಯರನ್ನ, ಇವರು ಪರವಾಗಿಲ್ಲ, ಇವರು ಅನುಭವಸ್ಥರು, ಅವರು ಯಾರಾಗಲಿ ಅನುಭವಕ್ಕಿಂತ ನಾವು ಓದಿರೋರು, ಎಜುಕೇಷನ್ ಇರುತ್ತಲ್ಲ ಅವ್ರದ್ದುಕ್ಕಿಂತ ಅನುಭವ ಇರುತ್ತಲ್ಲ, ಅವ್ರ ಮಾತನ್ನ ನಾವು ಕೇಳಿಕೊಂಡು ನಮ್ಮ ಲೈಫ್ನ ನಾವು ಲೀಡ್ ಮಾಡೋದು ಕಲಿಬೇಕು ಸ್ವಲ್ಪ. ನನಗೆ ಅನುಭವದಿರಂಗೆ ಮನೇಲಿ ಏನೋ ಒಂದು ಮಾತಾಡ್ತಿರ್ತೀವಿ, ಅವಾಗ ಈಗ ಮನೇಲಿ ಯಜಮಾನ್ರು ಅಥವಾ ಗಂಡಸರು ಏನೋ ಒಂದು ಟೆನ್ಷನಲ್ಲಿ, ಆಫೀಸ್ ಟೆನ್ಷನಲ್ಲಿ, ಅಥವಾ ಸುಮ್ಮನೆ ಜೋಕ್ಗೋ ಏನೋ ರೇಗ್ಬಿಡ್ತಾರೆ. ನಾವು ಅವ್ರು ಹೋದ ತಕ್ಷಣ ಅದನ್ನೇ ಯೋಚನೆ ಮಾಡ್ತಾ ಕೆಲಸ ಮಾಡ್ತಾ ತಲೆಯಲ್ಲಿ ಒಂದು ಥಾಟ್ ಬರುತ್ತೆ. ಮೊದಲು ಹಳೆ ಕಾಲದಲ್ಲೆಲ್ಲ ದೇವ್ರ ನಾಮ ಹೇಳು, ದೇವ್ರ ಗೀತೆಗಳನ್ನ ಮಾತಾಡು, ಒಳ್ಳೊಳ್ಳೆ ಮಾತಾಡು, ಮತ್ತು ಇದು ಸರ್ವಜ್ಞನ ಪದಗಳೆಲ್ಲನೂ ಕೇಳ್ಕೊಳ್ಳಿ ಅನ್ನೋದು, ಗೋಡೆ ಮೇಲೆ ಸರ್ವಜ್ಞನ ಪದಗಳೆಲ್ಲ ಬರೆದಿರ್ತಾರೆ, ಅದನ್ನೆಲ್ಲ ಓದಬೇಕು. ಮನೇಲಿ ಒಂದು 5-6 ಬ್ರಾಹ್ಮಿಣ್ಸ್ ಮನೆ ಅಂತೂ ತುಂಬ ಅಣಿಸಿರೋರಂತೆ. ಅವಾಗ ನಮ್ಮ ತಂದೆ ಹೇಳೋರು, ಅವಾಗ ಆ ಥರ ಎಲ್ಲ ಅಣಿಸಿರ್ತಾರೆ, ಆ ಥರ ಮಾಡ್ಬೋದು ಹಂಗೆಲ್ಲ ಹೇಳಿರ್ತಾರಲ್ವ. ಆ ಥರ ನಡ್ಕೊಂಡು ನಾವು ಏನಕ್ಕೆ ಅಣಿಸಿರ್ತಾರೆ ಅಂದರೆ, ಅದು ಅನುಭವ ನಮಗೆ ಬರಲಿ ಅಂತ. ಈಗ ನಾವು ಅದೇ ಥರ ಅಡುಗೆ ಮಾಡ್ತಾಯಿರ್ತೀವಿ, ಯೋಚನೆ ಮಾಡ್ತಾಯಿರ್ತೀವಿ. ಆಗ ನಮಗೆ ಒಂದು ಬೆಳಗ್ಗೆ ಯಾರೋ ಒಂದು ರೇಗ್ಬಿಟ್ಟು ಹೋದರೆ, ಅದನ್ನು ಅವ್ರು ಬರೋ ತನಕ ಸಾಯಂಕಾಲ ಗಂಟ ಅದನ್ನೇ ಯೋಚನೆ ಮಾಡ್ತಾಯಿರೋದು. ಹಿಂಗೆ ಅಂದ್ರಲ್ಲ, ಹಿಂಗೆ ನಾನು ಎಷ್ಟು ಕೆಲಸ ಮಾಡ್ತೀನಿ, ಹೆಂಗಪ್ಪ ನನಗೆ ಬೈತಾರಲ್ಲ ಇವರು, ನನಗೆ ಅನ್ನೋಕ್ಕೆ ಇವರು, ನನಗೆ ಯಾಕೆ ಇವ್ರು ಹಂಗೆ ಅನ್ಬೇಕು,
ಅದನ್ನೇ ಯೋಚನೆ ಮಾಡಿ ಏನಂತಾರಲ್ಲಿ ಕೆರ್ಕೊಂಡು ಗಾಯನ ಉಂಡು ಮಾಡ್ಕೊಂಡಂತೆ ಅಂತಾರಲ್ಲ, ಹಂಗೆ ಉಂಡು ಮಾಡ್ಕೊಂಡು ಅದನ್ನೇ ತಲೆಗೆ ತುಂಬ್ಕೊಬಿಡ್ತೀವಿ. ಇನ್ನು ಅವ್ರು ಸಾಯಂಕಾಲ ಬಂದರೆ ತೊಗೋತೀವಿ, ನೀವು ಹಿಂಗೆ ಅಂದ್ರಲ್ಲ ಯಾಕಂದ್ರಿ, ನನ್ಗೆ ಅನ್ನೋಕ್ಕೆ ನೀವು ನಮ್ಮ ಅಪ್ಪನ ಮನೆಯವ್ರ ಮೇಲೆ ಮಾತಾಡೋಕ್ಕೆ ಹಂಗೆ ಅಂದ್ಕೊಂಡು ಅವ್ರಿಗೆ ಜಗಳ ಆಡ್ತೀವಿ. ಅವ್ರಿಗೂ ಆಫೀಸ್ ಟೆನ್ಷನ್ನು, ಹೊರಗಡೆ ಬಸ್ಸಲ್ಲೋ ಎಲ್ಲ ಬರಬೇಕು ವೆಹಿಕಲಲ್ಲೋ ಅವ್ರ ಟೆನ್ಷನ್ ಬರ್ತೀವಿ. ಇವಳೇನು ಹಿಂಗೆ ಆಡ್ತಾಳೆ, ಮರ್ತ್ಬಿಟ್ಟಿರ್ತಾರೆ ಅವರು, ಇವಳೇನು ಹಿಂಗೆ ಆಡ್ತಾರೆ ಅಂತಾರೆ. ಹಂಗಾಗಿ ಮನೇಲಿ ಲೇಡೀಸು ಒಂದು ಕಿಡಿ ಚೆನ್ನಾಗೇ ಇರ್ತೀವಿ ಮದುವೆ ಆದಷ್ಟರಲ್ಲಿ, ಆ ಕಿಡಿ ಹಚ್ತಾ ಆ ಥರ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಓ ಇವಳು ಹಿಂಗಪ್ಪ ಅವ್ರಿಗೆ ನಮ್ಮ ಮೇಲೆ ಗೌರವ ಕಮ್ಮಿ ಆಗುತ್ತೆ, ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ಕಮ್ಮಿ ಮಾಡ್ತೀವಿ, ಅವಳು ರೆಸ್ಪೆಕ್ಟ್ ಕೊಡಲ್ವಲ್ಲ ಅಂತ ಅವರು ಒಂಥರ ಮಾಡ್ತಾರೆ. ಅದು ಒಂಥರ ಆಗ್ಬಿಡುತ್ತೆ ಫ್ರೆಂಡ್ಸ್. ನಾವು ಲೇಡೀಸು ಯೋಚನೆ ಮಾಡಿ ಯಾವ ಟೈಮಲ್ಲಿ ಮಾತಾಡಿದ್ರೆ ಅವರು ತಲೆಗೆ ಹೋಗುತ್ತಿದ್ದು, ಅವ್ರು ಬೇಜಾರು ಮಾಡ್ಕೊಳ್ಳೋಣ ಅನ್ನೋದನ್ನು ಯೋಚನೆ ಮಾಡಿ ನಾವು ಮಾತಾಡಬೇಕು. ಮತ್ತು ಮನೇಲಿ ಯಜಮಾನ್ರಿಗಿಂತ ಹೆಣ್ಣು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋದು ತುಂಬಾ ಅರ್ಥಪೂರ್ಣವಾದ ಮಾತು ಫ್ರೆಂಡ್ಸ್. ಯಾಕೆ ಅಂದರೆ ನಾವು ಮಕ್ಳಿಗೆ ಸ್ಕೂಲಿಗೆ ಸೇರಿಸಾದ್ಮೇಲೆ ಟ್ಯೂಷನ್ಗೆ ಕರ್ಕೊಂಡೋಗೋದು ಕರ್ಕೊಬರೋದು. ನಮ್ಮ ಫ್ರೆಂಡ್ಸ್ ಒಬ್ರು ಇದ್ದರು, ಅವರು ಟ್ಯೂಷನ್ಗೆ ಕರ್ಕೊಂಡೋಗೋರು ಕರ್ಕೊಬರೋರು, ಮಗುನ ಓದಿಸೋರು ಎಲ್ಲ ಮಾಡೋರು. ಹಿಂಗೆ ಏನೋ ಒಂದು ಆದಾಗ ಅವ್ರ ಯಜಮಾನ್ರು ಏನೋ ಒಂದು ಏನೋ ಫ್ಯಾಮಿಲಿ ಇನ್ಸಿಡೆಂಟ್ಸ್ ಆಯಿತು ಅಂದ್ಬಿಟ್ಟು ಅವಳು ನಾನೇ ಯಾಕೆ ಮಾಡಬೇಕು, ನಾನೇ ಕಷ್ಟಪಡಬೇಕು, ನನ್ನ ಲೈಫೇ ಈ ಥರ ಆಗ್ತಾಯಿದೆ ಅಂತ ಟ್ಯೂಷನ್ಗೆ ಹೋಗೋದನ್ನು ನಿಲ್ಲಿಸ್ಬಿಟ್ರು ಅವರು. ಆ ಟ್ಯೂಷನ್ಗೆ ಹೋಗೋದು ನಿಲ್ಲಿಸಿದಾಗ ಏನಾಗುತ್ತೆ, ಆ ಮಗು ಸುಮಾರಾಗಿ ಓದೋದನ್ನು ನಿಲ್ಲಿಸ್ಬಿಡ್ತು. ಆವಾಗ ಮಾಮೂಲಿ ಅವನು ಒಂದು ಡಿಗ್ರಿ ಮಾಡ್ತು ಅಷ್ಟೇ. ಅದು ಇಲ್ಲ ಅಂದರೆ ಒಳ್ಳೆ ಜಾಬಿಗೆ ಸೇರ್ಕೋಬೋದಾಯಿತು, ಅಥವಾ ಒಳ್ಳೆ ಏನೋ ಅವ್ನಿಗೇನಿಷ್ಟ ಆ ಕೋರ್ಸಿಗೆ ಸೇರ್ಕೋಬೋದಾಯಿತು, ಹಂಗೆ ಮಾಡ್ಬೋದಾಯಿತು. ಹಂಗಾಗಿ ನಾವು ಬೇಜಾರು ಮಾಡ್ಕೋಬಾರ್ದು ಯಾವುದಕ್ಕೂ ಫ್ರೆಂಡ್ಸ್. ಮತ್ತು ನಾವು ಯಾವಾಗಲೂ ಖುಷಿಯಾಗಿರಬೇಕು, ಲೇಡೀಸು ತುಂಬ ಖುಷಿಯಾಗೇ ಇರಬೇಕು. ಯಾಕೆ ಅಂದರೆ ಖುಷಿಯಾದಾಗಲೇ ನಮಗೆ ಒಳ್ಳೊಳ್ಳೆ ಥಾಟ್ಸ್ ಬರೋದು, ಒಳ್ಳೊಳ್ಳೆ ಯೋಚನೆ ಬರೋದು, ಮತ್ತು ನಮಗೆ ಎನರ್ಜಿ ಜಾಸ್ತಿ ಆಗುತ್ತೆ. ಮತ್ತು ಬೇಜಾರಾದಾಗ ಅದನ್ನೇ ಯೋಚನೆ ಮಾಡಬಾರ್ದು, ಪಕ್ಕದ ಮನೆಯವ್ರ ಸ್ವಲ್ಪ ಒಂದು 2 ನಿಮಿಷ ಮಾತಾಡೋದು, ಅಥವಾ ವಾಕ್ ಹೋಗೋದು, ಮತ್ತು ಒಂದು ಶಾಪಿಂಗ್ ಹೋಗೋದು, ಒಂದು ಬೇಡ ಅಂದರೆ ವೀಕ್ಲಿ ಒನ್ಸ್ ಒಂದು ಫಿಲಮ್ಗೆ ಹೋಗೋದು ಎಲ್ಲ ಮಾಡಿ ನಮ್ಮ ಮೂಡನ್ನ ಚೇಂಜ್ ಮಾಡ್ಕೋಬೇಕು. ನೋಡಿ, ಈ ಥರ ಯೋಚನೆ ಮಾಡ್ತಾ ಇರಬಾರ್ದು. ಯಾವಾಗಲೂ ಯೋಚನೆ ಮಾಡಿ ಕೆಲಸ ಮಾಡಬೇಕು, ಆದರೆ ಆಗೋಗಿರೋದನ್ನ ಯೋಚನೆ ಮಾಡಬಾರ್ದು. ಅದು ಒಂದೇ ದಿನ 2 ದಿನನೂ ಹೊರ್ಟೋದ್ರೆ ಅದು ಚಿಂತೆ ಆಗ್ಬಿಡುತ್ತಂತೆ. ಹಂಗಾಗಿ ಚಿಂತೆ ಮಾಡಬಾರ್ದು ನಾವು ಏನಕ್ಕೂ. ಚಿಂತೆ ಮಾಡ್ದಂಗೆ ಜೀವನ ಸಾಗಿಸ್ಬೋದು. ಈ ಗೋಲಿ ಮಾರೋ ಲೈಫು, ಈ ಗೋಲಿ ಮಾರೋ ಹೋಗೋ ಆದಷ್ಟಾಗುತ್ತೆ ಅನ್ನಂಗೆ ಇರಬೇಕು, ಮಾಡಬೇಕು. ಬಟ್ ಇದಾಗಲಿಲ್ಲ ಅಂದರೆ 100% ಶ್ರಮ ವಹಿಸಿ ನಾವು ಮಾಡಬೇಕು. ಬಟ್ ಗೋಲಿ ಮಾರೋ ಅನ್ನಂಗೆ ಜೀವನ ಸಾಗಿಸ್ಬೇಕು ನಾವು. ಏನು ಫ್ರೆಂಡ್ಸ್, ಆಯಿತಾ? ಈ ಥರ ಇರ್ಬೇಕು ನಾವು. ಮತ್ತು ಮಕ್ಕಳಿಗೆ ಯಾವಾಗಲೂ ಅವ್ರಿಗೆ ಬೈಯೋದು ರೇಗೋದು ಎಲ್ಲ ತುಂಬಾ ಮೈತಬಾರ್ದು. ಆದರೆ ಅವ್ರ ಕೆಲವು ದಿನಕ್ಕೆ ಒಂದು ಇಂಥ ಕೆಲಸ ನೀನು ಮಾಡಲೇಬೇಕು ಅನ್ನೋದು ಅವ್ರಿಗೆ ನಾವು ವಹಿಸ್ಬೇಕು. ಅವರು ಶಿಸ್ತುವಾಗಿ ಸ್ವಲ್ಪ ಬೆಳಿಬೇಕು, ಆದರೆ ಬೈಬಾರ್ದು. ಅವ್ರು ತಪ್ಪು ಮಾಡಿದಾಗ ಅವ್ರಿಗೆ ಗೊತ್ತಿಲ್ಲದೇನೆ ತಪ್ಪು ಮಾಡಿರ್ತಾರೆ. ಅವ್ರ ಮಕ್ಕಳಲ್ವಾ, ನಾವೇ ತಪ್ಪು ಮಾಡ್ತೀವಿ, ಮಕ್ಕಳು ತಪ್ಪು ಮಾಡಲ್ವಾ? ಅವ್ರು ಏನೇ ತಪ್ಪು ಮಾಡಲಿ ಫ್ರೆಂಡ್ಸ್, ಅವ್ರು 16 ವರ್ಷ ಆಗೋ ತನಕ 18 ವರ್ಷ ಆಗೋ ತನಕನೂ ಸ್ವಲ್ಪ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳ್ಬೇಕು. ದಂಡಿಸೋದು, ರೇಗಿಸೋದು, ಹಂಗಿಸೋದು, ಎಲ್ಲದಕ್ಕಿಂತ ಹಂಗಿಸ್ತೀವಲ್ಲ ನೋಡಿ, ಓಹ್ ಹಿಂಗೆ ಮಾಡ್ಬಿಟ್ಟಲ್ಲಪ್ಪ ನೀನು, ಓ ಹಿಂಗೆ ನೀನು, ಬಿಡು ನೀನು, ತಡ ಅವ್ರಿಗೆ ಹೇಳ್ತೀನಿ, ನಾನು ನಿಮ್ಮ ತಾತಂಗೆ ಹೇಳ್ತೀನಿ, ತಡ ನಾನು ಅಜ್ಜಿಗೆ ಹೇಳ್ತೀನಿ, ನಿಮ್ಮ ಚಿಕ್ಕಮ್ಮಂಗೆ ಹೇಳ್ತೀನಿ ಅಂತ ರೇಗಿಸೋದು, ಬೈಯೋದು ಅವೆಲ್ಲ ಮಾಡಿದಾಗ ಅವು ಮನಸ್ಸಲ್ಲಿ ಕುಗ್ಗೋಗುತ್ತೆ ಫ್ರೆಂಡ್ಸ್. ಕುಗ್ಗೋಗ್ಬಿಟ್ಟು ಅವಕ್ಕೆ ಕಾನ್ಫಿಡೆನ್ಸ್ ಲೆವೆಲ್ಲೇ ಕಮ್ಮಿ ಆಗಿಬಿಡುತ್ತೆ, ಮತ್ತು ನಮ್ಮ ಮೇಲೆ ಪ್ರೀತಿನೂ ಕಮ್ಮಿ ಆಗಿಬಿಡುತ್ತೆ ಅವಕ್ಕೆ. ಅವು ಈ ಮಕ್ಕಳು ಮಾತಾಡೋಲ್ಲ, ಎಲ್ಲ ಅರ್ಥ ಮಾಡ್ಕೋತಾರೆ. ಅವ್ರು ನಮಗಿಂತ ಬುದ್ಧಿವಂತರು ಇರ್ತಾರೆ. ಅರ್ಥ ಮಾಡಿಕೊಂಡು, ಓ ನಮ್ಮಮ್ಮ ಈ ಥರ, ನಮ್ಮಮ್ಮಗೆ ಏನೂ ಬುದ್ಧಿ ಇಲ್ಲ, ಯಾಕೆ ಹಿಂಗೆ ಆಡ್ತಾರೆ ನಮ್ಮಮ್ಮನಿಂದನೇ ನಾನು ಈ ಥರ ಈ ವರ್ಷ ಓದೋಕ್ಕಾಗ್ತಾಯಿಲ್ಲ ಅನ್ನೋದನ್ನು ಅವರು ಒಂದು ಮನಸ್ಸಲ್ಲಿ ಇಟ್ಕೊಬಿಡ್ತಾರೆ ಒಂದು ಮೂಲೆಯಲ್ಲಿ. ಮುಂದಕ್ಕೆ ಹೋದಾಗ, ಓ ನಿನ್ನಿಂದ ನಾನು ಓದಲಿಲ್ಲ ಬಿಡು, ನಿಂದೇನು ಭಾರಿ ಅನ್ನಂಗೂ ರೇಗಿಸೋರು ಇರ್ತಾರೆ. ಹಾಗಾಗಿ ಫ್ರೆಂಡ್ಸ್, ಮಕ್ಕಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಬೇಕು. ಮತ್ತು ನಮಗೆ ಒಂದು ಅನುಭವ ಆಗಿರುತ್ತೆ ಹಳೇ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮಂದಿರ್ದೆಲ್ಲ, ಅವ್ರದ್ದು ಅನುಭವನ ಚೂರು ನೀವು ನೆನ್ಕೊಳ್ಳೇಬೇಡಿ ಫ್ರೆಂಡ್ಸ್. ಪಾಪ ಅವ್ರ ಪರಿಸ್ಥಿತಿ ನಮ್ಮನ್ನ ಇಷ್ಟು ಸಾಕಿರೋದೇ ಹೆಚ್ಚಾಗಿರುತ್ತೆ. ಮತ್ತು ಆಗಿನ ಎಜುಕೇಟೆಡ್ ಪೀಪಲ್ಸೇ ಆ ಥರ ಇರ್ತಾರೆ. ನಮ್ಮದೇ ಬೇರೆ ರೀತಿ, ನಮ್ಮ ದಾರಿ ದಿನಗಳೇ ಬೇರೆ ಥರ ಇರುತ್ತೆ, ಅವ್ರದ್ದೇ ಬೇರೆ ಥರ ಇರುತ್ತೆ. ಅವ್ರಿಗೂ ನಿಮಗೂ ಲಿಂಕ್ ಮಾಡಿಕೊಂಡು ನಮ್ಮ ಮಕ್ಳಿಗೆ ಅದ್ರ ಮೇಲೆ ಒತ್ತಡ ನೀವು ತರಬಾರ್ದು. ಈ ಥರ ಆಗಿತ್ತು, ನಾನು ಹಿಂಗೆ ಮಾಡ್ತಾಯಿದ್ದೆ, ನಮ್ಮ ಅಪ್ಪ ಅಮ್ಮ ನನಗೇನು ಮಾಡಲಿಲ್ಲ, ಆದರೂ ನಾನು ಹಿಂಗಿದೆ, ನೀವೇನೂ ಮಾಡಲ್ಲ, ಕೆಲಸ ಮಾಡಲ್ಲ, ಆ ಥರ ರೇಗಿಸ್ಬೇಡಿ ಫ್ರೆಂಡ್ಸ್. ಮಕ್ಕಳನ್ನ ಅವ್ರ ಭವಿಷ್ಯ ರೂಪಿಸೋ ಗಂಟ ಅವು ಒಂದು ಮಕ್ಕಳು ಒಂದು ಡಿಗ್ರಿಗೆ ಹೋಗೋ ತನಕ ಫ್ರೆಂಡ್ಸ್, ಅವ್ರು ಹೇಳ್ದಂಗೆ ಸ್ವಲ್ಪ ಕೇಳಿ.
ಅವಕ್ಕೆ ಇನ್ನೂ ಅರ್ಥ ಆಗಿರಲ್ಲ, ವಯಸ್ಸು ಚಿಕ್ಕದು. ಪಾಪ ಅವು ಎಲ್ಲೋಗ್ತವೆ, ಯಾರ ಹತ್ರ ಹೇಳ್ಕೊತವೆ. ತುಂಬ ಪ್ರೀತಿಯಿಂದನೇ ನೋಡ್ಕೊಳ್ಳಿ. ಅವ್ರ ಮಕ್ಕಳನ್ನ ಭವಿಷ್ಯನ ರೂಪಿಸೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾವು ಒಂದೆರಡು ಸೈಟ್ ಕಮ್ಮಿ ತೊಗೊಂಡಿಲ್ಲ ಅಥವಾ ದುಡ್ಡು ಅರ್ನ್ ಮಾಡಿಲ್ಲ, ಮಕ್ಳಿಗೆ ದುಡ್ಡಿಟ್ಟಿಲ್ಲ, ಅಯ್ಯೋ ಇವತ್ತು ನಾವು ಕಷ್ಟಪಟ್ಟು ದುಡಿಯೋಕೆ ಆಯ್ತಾ ಇಲ್ಲ, ಎಲ್ಲೂ ಒಂದು ಕೆಲ್ಸಕ್ಕೆ ಹೋಗಲ್ಲ, ಈ ಮಕ್ಕಳು ನೋಡಿಕೊಂಡು ಅನ್ನೋದನ್ನು ತಲೆಯಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅವೇ ದುಡಿತವೆ, ಅವ್ರನ್ನೇ ಒಂದು ಆಸ್ತಿ. ಅವ್ರನ್ನ ಆಸ್ತಿ ಸಂಪಾದನೆ ಮಾಡೋಂಗೆ ಬುದ್ಧಿ ಕಲಿಸೋದು ನಮ್ಮ ಧರ್ಮ. ಅವ್ರನ್ನ ಬೈಯೋದು ಹೀಯಾಳ್ಸೋದೆಲ್ಲ ಮಾಡ್ದೇ ಅವ್ರಿಗೆ ಫ್ಯೂಚರ್ಗೆ ಯಾವ ಥರ ಬೇಕು, ನಮಗಿಂತ ಅವರು ಬುದ್ಧಿವಂತಿರ್ತಾರೆ, ನಾಲೆಡ್ಜ್ ಇರ್ತಾರೆ ಅವರು. ಹಂಗಾಗಿ ಅವ್ರಿಗೆ ಯಾವ ದಾರಿ ಇಷ್ಟ ಅನ್ನೋದನ್ನು ಮಾತಾಡ್ತಾ ಅವ್ನಿಗೇನು ಇಷ್ಟ, ಏನು ಮಾತಾಡ್ತಾನೆ, ಯಾವ ಫ್ರೆಂಡ್ಸ್, ಎಂಥ ಫ್ರೆಂಡ್ಸ್ ಜೊತೆ ಸೇರ್ತಾನೆ ಅನ್ನೋದನ್ನೆಲ್ಲ ನೋಡಿಕೊಂಡು ಅವ್ನಿಗೇನು ಕೋರ್ಸ್ ಇಷ್ಟ ಇರುತ್ತೆ ಅದನ್ನೇ ಸೇರಿಸಿ ಚೆನ್ನಾಗಿ ಓದಿಸಿ ಒಂದು ಡಿಗ್ರಿ ಕೊಡಿಸ್ಬಿಡಿ. ಅಷ್ಟರೊಳಗೆ ಅವ್ರ ಬುದ್ಧಿ ಬಂದ್ಬಿಡುತ್ತೆ. ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ, ನನ್ನನ್ನು ಪ್ರೀತಿಸ್ತಾರೆ, ನನ್ನೆಲ್ಲ ನೋಡ್ಕೋತಾರೆ, ನಾನು ನಮ್ಮ ಅಪ್ಪನ ಮನೆಯನ್ನೆಲ್ಲ ನೋಡ್ಕೋಬೇಕು, ನಾನು ಎಲ್ಲರಿಗಿಂತ ಮೆಚೂರಿಟಿ ಬಾಯ್ ಥರ ಮತ್ತು ಒಳ್ಳೆ ಕೆಲಸ ತೊಗೋಬೇಕು ಅನ್ನೋದು ಮೈಂಡ್ ಬಂದ್ಬಿಡುತ್ತೆ ಫ್ರೆಂಡ್ಸ್. ಆಟೋಮೆಟಿಕ್ಕಾಗಿ ಬರುತ್ತೆ. ಅದನ್ನು ನೀವು ಯೋಚನೆ ಮಾಡಿ ಮಾತಾಡಬೇಕು. ನೋಡಿ, ಗೊಂಬೆ ಹೆಂಗೆ ಯೋಚನೆ ಮಾಡ್ತಾ ಇದೆ, ಯೋಚನೆ ಏನು ಮಾಡೋದಪ್ಪ, ಹೇಗಪ್ಪ ಅಂತ ಹೇಳ್ತಾ ಇದೆ ಅಲ್ವಾ, ಹಂಗೆ ಮಾಡಬೇಕು ಫ್ರೆಂಡ್ಸ್ ನೀವು. ಓಕೆ. ನನಗೆ ಅನ್ಸಿದ್ದು, ನನಗೆ ಈ ಥರ ಹಂಗೆ ಅನಿಸುತ್ತೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನನ್ನ ಅನುಭವ ಒಂದು ಸ್ವಲ್ಪ. ಈ ಮತ್ತು ಮನೇಲಿ ಅಪ್ಪ ಅಮ್ಮಂದಿರು ಇರ್ತಾರೆ, ಅವರು ನಾವು ಚಿಕ್ಕವರಿದ್ದಾಗ ನಮ್ಮನ್ನ ಬೆಳೆಸ್ತಾರೆ, ಆಮೇಲೆ ಮದುವೆ ಆಗಿ ಬರ್ತೀವಿ. ನಾವು ಅಪ್ಪ ಅಮ್ಮಂದಿರು ನಮ್ಗೆ ಒಳ್ಳೆಯದೇ ಹೇಳ್ತಾರೆ, ಆದರೆ ಬೈದು ರೇಗ್ದು ಹೇಳಿದಾಗ ಅದನ್ನು ಕೋಪ ಮಾಡ್ಕೊಳ್ಳೋದು, ಯೋಚನೆ ಮಾಡೋದು, ಒಂಥರ ಮೂಡಿ ಆಗಿಬಿಡ್ತಾರೆ ಒಬ್ಬೊಬ್ರು. ಹೆಂಗೆ ಅಂದರೆ, ನಾವು ಅಪ್ಪ ಅಮ್ಮ ಹಿಂಗಂದ್ರು ಹಿಂಗಂದ್ರಲ್ಲ ಅನ್ನೋದು, ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು. ಅಪ್ಪ ಅಮ್ಮಂದಿರೂ ಸ್ವಲ್ಪ ಆ ಥರನೇ ನೋಡ್ಕೋಬೇಕು, ಈಗ ಹೇಳಿದ್ನಲ್ಲ ಆ ಥರ. ಮತ್ತು ಮದುವೆ ಆಗಿ ಬಂದಮೇಲೆ ಅತ್ತೆ ಮಾವಂದಿರು ಇರ್ತಾರೆ, ಅವ್ರಿಗೂ ನಮ್ಮ ಕಂಡ್ರೆ ತುಂಬಾ ಪ್ರೀತಿ ಇರ್ತದೆ. ಆದರೆ ಅವರು ನಾವು ಹೋಗಿ ಹೊಸ್ದಾಗಿ ನೋಡಿ, ಅಪ್ಪ ಅಮ್ಮನ ಮನೆ 20-25 ವರ್ಷ ಹೊಂದ್ಕೊಂಡಿರ್ತೀವಿ, ಇಲ್ಲಿಗೆ ಬಂದಾಗ ಹೊಸ ಜಾಗ ಹೊಂದ್ಕೊಳ್ಳೋಕೆ ಸ್ವಲ್ಪ ದಿನ ಬೇಕಾಗುತ್ತೆ. ಅವ್ರು ರೇಗಿದಾಗ ಮಾತಾಡಿದಾಗ ನಾವು ಮಾತಾಡಬಾರ್ದು ಸ್ವಲ್ಪ ದಿನ, ಒಂದು 4-5 ತಿಂಗಳು ಅವ್ರು ಹೇಳೋದೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋದರೆ, ಇವ್ರು ಏನಕ್ಕೆ, ಇವ್ರು ಯಾವ ಥರ ವ್ಯಕ್ತಿ, ಇವ್ರಿಗೆ ಯಾವಾಗ ಕೋಪ ಬರುತ್ತೆ, ಇವ್ರಿಗೆ ಏನು ಇಷ್ಟ, ಇವ್ರ ಅಭಿರುಚಿ ಏನು, ಇವರು ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಾನು ಯಾವ ರೀತಿ ಅವ್ರಿಗೆ ಗೌರವ ಕೊಡಬೇಕು ಅನ್ನೋದೆಲ್ಲ ನಮಗೆ ಅರ್ಥ ಆಗ್ಬಿಟ್ಟೆ ಫ್ರೆಂಡ್ಸ್. ನಾವು ಆ ಥರನೇ ಅತ್ತೆ ಮಾವನ ಮನೆ, ಅವರು ಅಪ್ಪ ಅಮ್ಮ ಇರ್ತಾರೆ, ಮತ್ತು ಯಾರೂ ಮಕ್ಕಳಿಗೆ ಕೆಟ್ಟದಾಗಲಿ ಅನ್ನೋದನ್ನು ಯಾರೂ ಆ ಥರ ಥಿಂಕ್ ಮಾಡೋದೇ ಇಲ್ಲ. ನಮ್ಮನ್ನ ಹೊಂದ್ಕೊಳ್ಳಿ ಅಂತ ಅವ್ರು ಅವ್ರನ್ನ ಅಂದ್ಕೊಳ್ತಾರೆ ನಮ್ಮ ಬಗ್ಗೆ. ಅವರೇ ನಮ್ಗೆ ಹೊಂದ್ಕೋಬೇಕು, ಅವ್ರು ಚಿಕ್ಕವರಲ್ವಾ, ನಾವು ಹೇಳ್ದಂಗೆ ಕೇಳಬೇಕು ಅನ್ನೋದು ಮಾತ್ರ ಇರುತ್ತೆ. ಪಾಪ ಅವರು ಕಷ್ಟಪಟ್ಟಿರ್ತಾರಲ್ವ, ಹಂಗಾಗಿ ನಾವು ಹೊಂದ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು, ಮತ್ತು ನಾವು ಮಾತಾಡೋದ್ಕಿಂತ ಯಾರಾರು ಒಬ್ಬರು ವ್ಯಕ್ತಿ ಬಂದಾಗ ಅಬ್ಸರ್ವ್ ಮಾಡಬೇಕು. ಇವ್ರು ಯಾವ ಥರ, ಹೇಗೆ, ಇವ್ರ ಅಭಿಲಾಷೆ ಏನು ಅನ್ನೋದನ್ನು ನಾವು ಸ್ವಲ್ಪ ಕಮ್ಮಿ ಮಾಡಿ ಥಿಂಕ್ ಮಾಡೋದನ್ನು ಯೋಚನೆ ಮಾಡಿ ಮಾತಾಡಬೇಕು. ಆಗ ನಮ್ಮ ಬುದ್ಧಿ ಸ್ವಲ್ಪ ಓಡುತ್ತೆ. ನಾವು ಏನೋ ಒಂದು ಮಾತಾಡೋದು, ಈಗ ಮಾತಾಡ್ಬಿಟ್ಟನ ಅದನ್ನು ಸ್ವಲ್ಪ ದಿನ ಯೋಚನೆ ಮಾಡೋದು ಎಲ್ಲ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಈ ಥರ ನಾವು ಲೈಫಲ್ಲಿ ಹಿಂಗೆ ಇರಬೇಕು ಫ್ರೆಂಡ್ಸ್. ಇಷ್ಟು ನಾನು ತಿಳ್ಕೊಂಡಿದ್ದೀನಿ. ನೋಡಿ, ನನ್ನ ಚಾನಲ್ ನೋಡಿ ಕಾಮೆಂಟ್ ಮಾಡಿ, ನಂದು ವಿಡಿಯೋ ಯಾವ ರೀತಿ ಏನಂತ ನನಗೆ ತಿಳಿಸಿ. ನನಗೇನು ಅನಿಸುತ್ತೆ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನಾವು ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿತೀವಿ. ಆಮೇಲೆ ಏನು ಮುಖ ಎಲ್ಲ ತೊಳ್ಕೊಂಡು ಕಿಚನ್ಗೆ ಹೋಗ್ಬಿಟ್ಟು ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ತೀವಿ. ಮತ್ತು ಟಿಫನ್ ಮಕ್ಳಿಗೆ ಬಾಕ್ಸ್ಗೆ ಹಾಕೋದು, ಮಕ್ಳು ಕಳಿಸೋದು, ಮನೆಯವ್ರನ್ನ ಕಳಿಸೋದು ಎಲ್ಲ ಮಾಡಾದ್ಮೇಲೆ ನಾವು ಚೆನ್ನಾಗಿ ಫ್ರೆಶ್ಶಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಒಳ್ಳೆ ನೀಟಾಗಿ ರೆಡಿ ಆಗಬೇಕು. ಯಾವತ್ತೋ ಒಂದಿನ ಒಂದು ಫಂಕ್ಷನ್ ಇರುತ್ತೆ, ಅವತ್ತು ರೆಡಿ ಆಗೋಣ, ಈಗ ಹೆಂಗೋ ಒಂದು ನೈಟಿ ಹಾಕ್ಕೊಂಡು ಇದ್ದರೆ ಸಾಕಾಗುತ್ತಪ್ಪ ಮನೇಲಿ ಅನ್ನೋದನ್ನೆಲ್ಲ ಬಿಡಬೇಕು. ನಾವು ಯಾವಾಗಲೂ ನೀಟಾಗಿ ಒಳ್ಳೊಳ್ಳೆ ಬಟ್ಟೆನೇ ಹಾಕ್ಕೊಂಡು ಒಳ್ಳೆ ಡ್ರೆಸ್ ರೆಡಿಯಾಗಿ ನಾವು ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ ನನಗೆ ಸ್ವಲ್ಪ ರೆಡಿ ಆಗಬೇಕು. ರೆಡಿಯಾಗಿ ಆಗ ನಮಗೆ ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ಕಾನ್ಫಿಡೆನ್ಸ್ ಹೆಚ್ಚಿದಾಗ ಎಲ್ಲ ಕೆಲಸನೂ ಆಟೋಮೆಟಿಕ್ಕಾಗಿ ಮಾಡ್ತೀವಿ. ಮತ್ತು ಮನೆಗೆ ಯಾರು ಬಂದಾಗ ಎಷ್ಟು ನೀಟಾಗಿದ್ದಾರಪ್ಪ, ಅವ್ರು ಗೃಹಿಣಿ ಅನ್ನಬೇಕು. ಹೆಂಗೆ ಅಂದರೆ, ನೋಡೋರಿಗೆ ನಾವು ಚೆನ್ನಾಗಿ ಕಾಣಬೇಕಂತೆ, ಊಟ ನಮ್ಮಿಷ್ಟವಾಗಿ ತಿನ್ನಬೇಕಂತೆ, ನಮ್ಮ ನೋಟ ಬೇರೆಯವ್ರಿಗೆ ಇಷ್ಟ ಆಗಂಗೆ ಇರಬೇಕಂತೆ ನಾವು. ಅಂದರೆ ಅಷ್ಟು ನೀಟಾಗಿ, ಗೃಹಿಣಿ ಅಂದರೆ ಯಾವ ಥರ ಇರ್ತಾರೆ ಗೊತ್ತಲ್ವಾ, ಆ ಥರ ಇರಬೇಕು. ನೀಟಾಗಿ ಫ್ರೆಶ್ಶಾಗಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು, ಅಂದರೆ ಮಡಿಯಾಗಿರೋ ಬಟ್ಟೆ ಎಲ್ಲ ಹಾಕ್ಕೊಂಡು ನೀಟಾಗಿ ಮನೇಲಿ ಓಡಾಡ್ತಾಯಿದ್ರೆ ಸಂತೋಷ ಆಗ್ಬೇಕು ಯಾರಾರು ನೋಡಿದಾಗ. ಹಂಗಿರಬೇಕು ನಾವು, ಹಂಗಿರ್ಬೇಕು ಫಸ್ಟು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ½ ಅನ್ ಅವರ್ ವಾಕ್ ಹೋಗೋದು, ವಾಕ್ ಹೋಗಿದ್ದು ಬರಬೇಕು. ಬಾಡಿ ಮತ್ತು ಹೊರಗಡೆ ಬೆಳಗ್ಗೆ ಹೊತ್ತು ಒಳ್ಳೆ ಗಾಳಿ ಸಿಗ್ತಾ ಇರುತ್ತೆ ನಮಗೆ. ಆ ಗಾಳಿನ ಸವಿದು ಬಂದಾಗ ನಮಗಿನ್ನ ಎನರ್ಜಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಮನೇಲೇ ಕೆಲಸ ಮಾಡ್ಕೊಂಡು ಮನೇಲೇ ಇರ್ತೀವಲ್ಲ, ಅದೆಲ್ಲ ಬೇಡ. ಬೆಳಗ್ಗೆ ಎದ್ದ ತಕ್ಷಣ ½ ಅನ್ ಅವರು ವಾಕು ಮಾಡ್ಕೊಂಡು ಬರಬೇಕು.
ಮಸ್ಟ್ ಆ್ಯಂಡ್ ಶುಡ್ ಮಾರ್ನಿಂಗ್ ಒಂದು ಹಾಫ್ ಆನ್ ಅವರ್, ಸಾಯಂಕಾಲ ಒಂದು ಹಾಫ್ ಆನ್ ಅವರು, ಅಥವಾ ಸಾಯಂಕಾಲ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು ಮಕ್ಕಳಿಗೆ ಒಳ್ಳೊಳ್ಳೆ ಅವ್ರಿಗೇನು ಇಷ್ಟ ಆಗುತ್ತೆ, ಈಗೆಲ್ಲ ಸುಮಾರು ಥರ ಮನೇಲೇ ಪಿಜ್ಜಾ ಮಾಡೋದು, ಬರ್ಗರ್ ಮಾಡೋದು, ಸಮೋಸ ಮಾಡೋದು, ಪಾನಿಪುರಿ ಮಾಡೋದು. ಮಸಾಲೆ ಪುರಿ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಪುರಿ ಎಲ್ಲ ತಂದಿಟ್ಕೊಂಡು ಅದೆಲ್ಲ ಮಾಡಿಕೊಡ್ಬೋದು. ಮನೇಲಿರೋರಿಗೆಲ್ಲ ಇಷ್ಟ ಆಗುತ್ತೆ, ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಮತ್ತು ಅಂತ. ಹೊರ್ಗಡೆ ಫುಡ್ಡೆಲ್ಲ ತಂದು ತಿನ್ನೋದು ಕಮ್ಮಿ ಆಗುತ್ತೆ. ಮತ್ತು ನಾವು ಅಷ್ಟೇ ಎದ್ದ ತಕ್ಷಣ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ನೋದು, ದಿನಕ್ಕೆ ಒಂದು ಲೋಟ ಹಾಲು, ಒಂದು ಮೊಟ್ಟೆ ತಿನ್ನೋದು ಎಲ್ಲ ಕಲಿಬೇಕು. ಯಾಕೆ ನಾವೂ ಅವ್ರಿಗೆ ಅಡುಗೆ ಮಾಡ್ತಾ ನಮ್ಮ ಬಗ್ಗೆ ನಾವು ಎಲ್ಲ ಮರ್ತೇ ಬಿಡ್ತೀವಿ. ದಿನ ಕ್ಯಾಲ್ಸಿಯಂ ಬೇಕೇ ಬೇಕು ಓಡಾಡೋಕ್ಕೆ, ಕಾಲು ಶಕ್ತಿ ಆಗೋಕ್ಕೆ. ಎಷ್ಟು ಓಡಾಡ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಈಗ ನಿಂತ್ಕೊಂಡು ಪಾತ್ರೆ ಬೆಳಗೋದು, ಎಲ್ಲ ಮನೆ ಒರೆಸೋದು, ಮತ್ತು ಎಲ್ಲದಕ್ಕೂ ಬಟ್ಟೆ ಒಗೆಯೋಕ್ಕೆಲ್ಲ ನಿಂತ್ಕೊಂಡೇ ಮಾಡ್ತೀವಲ್ವ. ಕಾಲಿಗೆ ಸ್ಟ್ರೆಂತ್ ಬೇಕು. ವಯಸ್ಸಾಯ್ತಪ್ಪ ಕಾಲು ನೋವು ಕೈ ನೋವು ಅಂದರೆ ಯಾರೂ ನೋಡ್ಕೊಳ್ಳಲ್ಲ ಫ್ರೆಂಡ್ಸ್. ಅವಾಗ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ, ಅವ್ರವ್ರ ಕೆಲಸ ಅವ್ರವ್ರದ್ದು ಲೈಫ್ ನೋಡಿಕೊಂಡು ಬ್ಯುಸಿ ಆಗಿಬಿಡ್ತಾರೆ. ನಾವು ಅವಾಗ ನಮ್ಗೆ ಅಲ್ಲಿ ನೋವು ಇಲ್ಲಿ ನೋವು ಅಂದರೆ ಮನೆಯವ್ರೂ ಏನಪ್ಪ ಎಲ್ಲ ನೋವು ಅಂತಾರೆ ಇವರು ಅಂತ ಅವ್ರಿಗೂ ಬೇಜಾರಾಗುತ್ತೆ. ಹಂಗಾಗಿ ಈಗಲಿಂದನೇ ಮನೇಲಿ ಸ್ಮೂತಾಗಿ ಒಬ್ಬರು ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡ್ತಾರೆ, ಅದು ಒಬ್ಬೊಬ್ರು ಇಷ್ಟ. ಕಾಲು ಕೊಳೆ ಆಗಬಾರ್ದಂತ, ಮತ್ತು ಸ್ಮೂತಾಗಿ, ಮತ್ತು ಕಾಲಿಗೆ ಮಂಡಿ ಇದು ನೀ ಪೇಯ್ನ್ ಆಗಬಾರ್ದಂತ ಸ್ಲಿಪ್ಪರ್ ಹಾಕ್ಕೊಂಡು ಮನೇಲಿ ಒಬ್ಬೊಬ್ರು ಓಡಾಡ್ತಾರೆ, ಅವ್ರವ್ರ ಇಷ್ಟ ನೋಡಿ. ಆಮೇಲೆ ಇನ್ನೊಂದು, ಒಳ್ಳೊಳ್ಳೆ ಬುಕ್ಸ್ ಓದಬೇಕು ಮನೇಲಿ. ಫ್ರೀ ಟೈಮ್ ಇರ್ತದಲ್ಲ ಅವಾಗ ಲೇಡೀಸು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ತಂದೆ ತಾಯಿಯರ ಕೈಯಲ್ಲಿ ಅನ್ನೋದು. ಆಮೇಲೆ ಬದುಕಲು ಕಲಿಯಿರಿ ಅಂತ ಜಗದಾತ್ಮಾನಂದ ಸ್ವಾಮೀಜಿ ಬರೆದಿದ್ದಾರೆ. ಅದನ್ನು ಓದಿ ತುಂಬಾ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಲೈಫಲ್ಲಿ. ನಾವು ಯಾವ ರೀತಿ ಇರಬೇಕು, ಪಾಸಿಟಿವ್ ಆಗಿ ಹೇಗಿರಬೇಕು ಅನ್ನೋದು. ಮತ್ತು ಸಕಾರಾತ್ಮಕ ಭಾವನೆಗಳು ಅಂತ ಒಂದು ಬುಕ್ ಸಿಗುತ್ತೆ. ಆಮೇಲೆ ಸ್ವಾಸ್ಥ್ಯ ಬದುಕಿಗೆ ಯೋಗ ಅಂತ ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಯೋಗಗಳ ಬಗ್ಗೆ ಎಲ್ಲ ತಿಳಿಸ್ತಾರೆ. ಅದನ್ನೆಲ್ಲ ನಾವು ಓದಬೇಕು ಮನೇಲಿ. ಓದಿದಾಗ ಯಾವ ರೀತಿ ಇರಬೇಕು ಅನ್ನೋದೆಲ್ಲ ತಿಳಿಯುತ್ತೆ. ಹಾಗೇ ಹೋಗ್ಬೇಕು. ಮತ್ತು ಮನೇಲಿ ಯಜಮಾನ್ರು ಸಂಬಳ ತಂದು ನಮ್ಮ ಕೈಲಿ ಕೊಡೋಕ್ಕೆ ಇಷ್ಟ ಆಗಲ್ಲ. ಒಬ್ಬೊಬ್ರಿಗೆ ಕೊಡ್ತಾರೆ, ಒಬ್ರಿಗೆ ಇಷ್ಟ ಆಗಲ್ಲ. ಅವಾಗ ಏನು ಮಾಡಬೇಕು, ನಾವು ಬೇರೆ ಸಾಮಾನೆಲ್ಲ ತರಕ್ಕೆ ಹೋದಾಗ ಏನಾರ ಎಕ್ಸ್ಟ್ರಾ ದುಡ್ಡು ಎಲ್ಲ ಕೊಟ್ಟಾಗ ನಾವು ಸ್ವಲ್ಪ ಸೇವಿಂಗ್ಸ್ ಮಾಡಿ ಅದನ್ನು ಪೋಸ್ಟ್ ಆಫೀಸಲ್ಲಿ ಇಡೋದು. ಅದನ್ನು ಸ್ವಲ್ಪ ಗೊತ್ತಿಲ್ದಂಗೆ ಇಟ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಅವ್ರಿಗೆ ಬೇಕಾದಾಗ ಎಮರ್ಜೆನ್ಸಿ ಇದ್ದಾಗ ಕೊಡ್ಬೋದು. ಮತ್ತು ಎಲ್ಲದಕ್ಕಿಂತ ಈಗಿನ ಇದರಲ್ಲಿ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಲೇಡೀಸ್ ಎಲ್ಲ ದುಡಿತಾರೆ, ಎಲ್ಲ ಅರ್ನ್ ಮಾಡ್ತಾರೆ. ಹೋಗದೇ ಇರೋ ಮಹಿಳೆಯರು ಅವ್ರನ್ನ ಸ್ವಲ್ಪ ದುಡ್ಡನ್ನು ಜೋಡಿಸಿಟ್ಕೊಂಡ್ರೆ ಅವ್ರಿಗೊಂದು ಧೈರ್ಯ ಬರುತ್ತೆ. ನನ್ನ ಹತ್ರ ಇಷ್ಟು ದುಡ್ಡಿದೆಯಪ್ಪ ಅಂತ, ಏನೋ ಒಂದು ಎನರ್ಜಿ, ಅದು ದುಡ್ಡು ಮನಿ ಎನರ್ಜಿ ಅಂತಾರಲ್ಲ, ವಿಟಮಿನ್ ಎಮ್ ಸ್ಟ್ರಾಂಗ್ ಆಗಿರ್ಬೇಕು ಅಂತಾರಲ್ಲ, ಹಂಗೆ ಸ್ವಲ್ಪ ದುಡ್ಡಿದ್ರೆ ನಮಗೆ ಸ್ವಲ್ಪ ಧೈರ್ಯ, ಖುಷಿ ಬರುತ್ತೆ. ಮತ್ತು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಬೇಕು ಫ್ರೆಂಡ್ಸ್. ಮಾಡೋಣ ಬಿಡಪ್ಪ, ತೊಗೊಳ್ಳೋಣ ಬಿಡಪ್ಪ, ತೊಗೋಬೋದು, ನಾವು ತೊಗೊಳ್ದೇನು, ನಮ್ಮ ಕೈಲಿ ಆಗುತ್ತೆ, ಇದಾಗುತ್ತೆ ಅಂದರೆ ನಾವು ಮಾಡಬೇಕಂದ್ರೆ ನಾವು ಮಾಡೇ ಮಾಡ್ತೀವಿ. ಮನಸ್ಸು ಸುಪ್ತ ಭಾವನೆಗಳು ಅಂತಾರಲ್ಲ, ನಮ್ಮ ಮನಸ್ಸಲ್ಲಿ ನಾವು ಮಾಡಲೇಬೇಕು ಅಂದರೆ ಅದು ಯಾವ ಕಡೆಯಿಂದ ಮಾಡೇ ಮಾಡ್ಬೋದಂತೆ. ನಿಮ್ಗೆ ಒಂದೊಂದ್ಸತಿ ಗೊತ್ತಿದೆಯಲ್ವಾ, ಯಾರೋ ಒಬ್ಬರು ಇವ್ರು ಫೋನ್ ಮಾಡ್ಬೋದು ಇವತ್ತು ಅಂದರೆ ಅವ್ರು ಫೋನೇ ಮಾಡಿಬಿಡ್ತಾರೆ ನಮಗೆ. ನಮ್ಮ ಮನೆಗಿಂತವ್ರು ಬರ್ಬೋದು ಅಂದರೆ ಯಾವುದೋ ರೂಪದಲ್ಲಿ ಅವ್ರು ಬಂದೇ ಇರ್ತಾರೆ ಒಂದೊಂದು ಸರಿ. ಹಂಗಾಗುತ್ತೆ. ಆ ರೀತಿ ನಾವು ಏನು ಅನ್ಕೋತೀವಿ ಅದಾಗುತ್ತೆ ಲೈಫಲ್ಲಿ. ಎಲ್ಲ ಇದೆ ಫ್ರೆಂಡ್ಸ್, ಯೂನಿವರ್ಸಲ್ಲಿ ಎಲ್ಲ ಇದೆ ನಮಗೆ. ನಾವನ್ನೆಲ್ಲ ಪಡ್ಕೋಬೋದು. ಖುಷಿಯಾಗಿ ಹೋಗ್ಬೇಕು ನಾವು ಅಷ್ಟೇ. ಖುಷಿಯಾಗಿರೋದು ಫಸ್ಟು. ಸೆಕೆಂಡು, ನಾವೆಲ್ಲ ಮಾಡ್ತೀವಿ ಅಂತ ಎನರ್ಜಿಗೆ ಪಾಸಿಟಿವ್ ಆಗಿ ಮಾಡಬೇಕು. ಇರೋ ತನಕ ಖುಷಿಯಾಗಿ ಎಲ್ಲರೂ ನೋಡಪ್ಪ ಎಷ್ಟು ನಗ್ನಗ್ತಾ, ಎಷ್ಟು ನಗುಮುಖದಿಂದ ಇದ್ದರು ಅನ್ನಂಗಿರಬೇಕು ಫ್ರೆಂಡ್ಸ್. ಎಲ್ಲರನ್ನೂ ಮಾತಾಡಿಸಿ, ಯಾಕೆ ದ್ವೇಷನೂ ಬೇಡ, ಏನು ಬೇಡ, ಅವರು ನಮ್ಮವರೇ ಅನ್ನಂಗೆ ಮಾತಾಡಿಸ್ಬೇಕು. ಆಗ ನಮಗೆ ಅವರು ಮಾತಾಡಿದಾಗ ನಮಗೆ ಎನರ್ಜಿ ಬರುತ್ತೆ. ನಮಗಿನ್ನೂ ನಮಗೆಷ್ಟು ಶಕ್ತಿ ಇದೆಯಲ್ವಾ ಅನ್ನೋದು ನಮಗೆ ಖುಷಿ ಸಿಗುತ್ತೆ. ನಮ್ಗೆ ಖುಷಿ ಸಿಗುತ್ತೆ. ನಮ್ಮ ಖುಷಿಗೆ ಅವ್ರನ್ನೆಲ್ಲ ಮಾತಾಡಿಸಿದಾಗ ಅವ್ರನ್ನೂ ಖುಷಿ ಪಡ್ಕೋಬೋದು. ಮತ್ತು ಸ್ವಲ್ಪ ಹೆಲ್ಪ್ ಮಾಡಬೇಕು. ಮತ್ತು ಸಾಕು ಪ್ರಾಣಿಗಳಿಗೆ ಸ್ವಲ್ಪ ಊಟ ಹಾಕಬೇಕು, ಪಕ್ಷಿ ಪ್ರಾಣಿಗಳಿಗೆ ನೀರಿಡಬೇಕು. ಅದೆಲ್ಲ ನಿಜ ಫ್ರೆಂಡ್ಸ್. ಅವೆಲ್ಲ ಇಟ್ಟರೆ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಫ್ರೆಂಡ್ಸ್. ಮತ್ತು ಯಾವಾಗ್ಲೂ ಪಾರ್ಲರ್ಗೆ ಹೋಗೋದು, ಹೇರ್ ಕಟ್ ಮಾಡ್ಕೊಳ್ಳೋದು, ಐಬ್ರೋ ಮಾಡಿಸ್ಕೊಳ್ಳೋದು, ನೀಟಾಗಿರಬೇಕು. ನೋಡೋರು ಸೂಪರಾಗಿದ್ದಾರಪ್ಪ, ಎಷ್ಟು ಚೆನ್ನಾಗಿದೆ, ಕಪ್ಪಿರೋರೇನು ಸುಂದರಿ ಅನ್ನಲ್ಲ, ಬ್ಲ್ಯಾಕ್ ಬ್ಯೂಟಿ ಅನ್ನೋರು ಫಿಲಮ್ ಆ್ಯಕ್ಟ್ರ್ ರೇಖಾ ಅವರೆಲ್ಲ ಬ್ಲ್ಯಾಕ್ ಇದ್ದಾರೆ ಅಂತ. ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾಳೆ ನೋಡಿ ಅವಳು. ಎಷ್ಟು ಈ ವಯಸ್ಸಲ್ಲೂ ಎಷ್ಟು ನೀಟಾಗಿ ರೆಡಿಯಾಗಿದೆ. ಈಗ ಹೊಸ ಹೀರೋಯಿನ್ ಬರ್ತಾರಲ್ಲ,
ಇರ್ತಾರಲ್ಲ ಅಷ್ಟು ನೀಟಾಗಿ ರೆಡಿಯಾಗಿರ್ತಾರೆ. ಅವಳು ಬಾಡಿ ಮೇಂಟೈನ್ ಎಲ್ಲ ಹೇಗೆ ಮಾಡಿರ್ತಾರೆ ನೋಡಿ. ನಾವು ಸ್ವಲ್ಪ ಮನೇಲಿದ್ದೀವಿ ಅಂತ ಹೇಗೇಗೋ ಬಟ್ಟೆ ಹಾಕೊಳ್ಳೋದು, ಹೆಂಗೆಂಗೋ ಏನೇನೋ ತಿನ್ನೋದು ಎಲ್ಲ ಮಾಡಬಾರ್ದು. ಮತ್ತು ಒಳ್ಳೊಳ್ಳೆ ಒಂದು 2, 3 ಶ್ಲೋಕಗಳೆಲ್ಲ ಕಲ್ತ್ಕೋಬೇಕು ನಾವು ಫ್ರೆಂಡ್ಸ್. ಮನೇಲಿ ಯಾವಾಗ್ಲೂ ನಗ್ನಗ್ತಾ ಇರೋಣ. ಈ ಥರ ನನ್ಗೆ ಅನಿಸಿದ್ದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದನ್ನು ನೀವು ಅಳವಡಿಸ್ಕೊಂಡ್ರೆ ಲೈಫಲ್ಲಿ ಸ್ವಲ್ಪ ಖುಷಿಯಾಗಿರ್ಬೋದು. ನಾನು ಹೇಳಿದ್ದೆಲ್ಲ 100% ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ಕೋತೀರೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಇದು ಯಾವ ರೀತಿ ಇದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.